ಮಾದಿಗ ಸಮಾಜದ ಒಕ್ಕೂಟದ ವತಿಯಿಂದ ಕಲಬುರಗಿಯ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಿಯಾಂಕ ಖರ್ಗೆ ಮನೆ ಎದುರುಗಡೆ ಪ್ರತಿಭಟನೆ. ಸರ್ವೋಚ್ಚ ನ್ಯಾಯಾಲಯವು ತೀರ್ಪಿನಂತೆ ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಚರ್ಚಿಸಿ ಹಲವಾರು ವರ್ಷಗಳ ಬಹುಬೇಡಿಕೆಯಾದ ಒಳ ಮೀಸಲಾತಿಗೆ ಬೆಂಬಲಿಸಿ ಮಾತನಾಡಿ ಒಂದು ಮಾದಿಗ ಸಮಾಜದ ಜನರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮಾದಿಗ ಸಮಾಜ ಸಂಘಟನೆ ಒಕ್ಕೂಟ ಎಂದು ಕಲಬುರಗಿಯ ಸಚಿವರಾದ ಪ್ರಿಯಾಂಕ ಖರ್ಗೆ ಮನೆ ಎದುರುಗಡೆ ತಮಟೆ ಬಾರಿಸುವ ಮೂಲಕ ಹೋರಾಟ ಮಾಡಿದರು. ಹಾಗೂ ಈಗಾಗಲೇ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲು 3 ತಿಂಗಳ ಕಾಲಾವಕಾಶ ತೆಗೆದುಕೊಂಡು ಏಕಸದಸ್ಯ ಪೀಠ ರಚಿಸಿರುತ್ತಾರೆ. ಆದರೆ ಇದರ ಅವಶ್ಯಕತೆ ಇರಲಿಲ್ಲ. ಇದು ಮಾದಿಗರ ಹೋರಾಟವನ್ನ ಹತ್ತಿಕ್ಕುವ ಉದ್ದೇಶ ಅಥವಾ ಮಾದಿಗ ಸಮಾಜದ ಜನರನ್ನ ದಾರಿ ತಪ್ಪಿಸುವ ಕೆಲಸವಾಗಿದ್ದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ತಮಗೆ ನಿಜವಾಗಿಯೂ ಮಾದಿಗ ಸಮಾಜದ ಬಗ್ಗೆ ಕಾಳಜಿ ಇದ್ದರೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿಯ ಬಗ್ಗೆ ಮಾತನಾಡಿ. ಒಳ ಮೀಸಲಾತಿಯನ್ನ ಜಾರಿ ಮಾಡುವುದಕ್ಕೆ ಒತ್ತಾಯಿಸಿ. ಒಳ ಮೀಸಲಾತಿಯ ಬಗ್ಗೆ ಮಾತನಾಡಿದೆ ಮೌನವಾಗಿದ್ದರೆ ಅದು ಮಾದಿಗ ಸಮಾಜದ ಜನರು ತಮ್ಮ ವಿರೋಧಿಗಳೆಂದು ಭಾವಿಸಿ ಮುಂದಿನ ದಿನಗಳಲ್ಲಿ ತಮ್ಮ ವಿರುದ್ಧವೇ ಹೋರಾಟ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದರು. ಈಗಾಗಲೇ ಸ್ಥಳೀಯ ಅಧಿವೇಶನ ಸಂದರ್ಭದಲ್ಲಿ ಒಳ ಮೀಸಲಾತಿ ಬಗ್ಗೆ ಕೆಲವು ಶಾಸಕರು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮವರೇ ಆದಂಥ ನರೇಂದ್ರ ಸ್ವಾಮಿ ಇರ್ಬೋದು ಅಥವಾ ನಯನ ಮೋಟಮ್ ಅವರು ಇರ್ಬೋದು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಕ್ಕಂಥದ್ದು ನಾವು ಮಾದಿಗ ಸಂಘ ಖಂಡಿಸ್ತೀವಿ. ಆದ್ದರಿಂದ ಸಚಿವರುಗಳು ಈ ದಿನದಲ್ಲಿ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ತಕ್ಕಂಥ ಶಾಸಕರು ಸಚಿವರಿಂದ ಆಗಬೇಕಂದು ಇವತ್ತು ರಾಜ್ಯದಂತ ಇಡೀ ರಾಜ್ಯದಂತ 20 ಕ್ಷೇತ್ರದಲ್ಲಿ ಕೂಡ ಇವತ್ತು ಟೊಮೆಟೊ ಚಳವಳಿ ಎಲ್ಲ ಶಾಸಕರ ಮುಂದೆ ಸಚಿವರ ಮುಂದೆ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮೊನ್ನೆ ಪ್ರಿಯಾಂಕ ಖರ್ಗೆ ಅವರ ಮನೆ ಮುಂದೆ ಕೂಡ ನಾವು ಎತ್ತುಕೊಂಡಿದ್ವಿ. ತಾವು ಅವರಿಗೂ ಈ ಅಧಿವೇಶನದಲ್ಲಿ ಮುಗಿಯವರೆಗೂ ನಮ್ಮ ಪರವಾಗಿ ಆಗಿದ್ದೇ ಚರ್ಚೆ ಕೆಲಸ ಆಗಬೇಕು. ಮೌನ ವಹಿಸಿ ಅದು ಮಾದಿಗ ವಿರೋಧಿ ಅಂತಕ್ಕಂಥದ್ದು ನಾವು ತಿಳ್ತಕ್ಕಂಥದ್ದು. ಅದಕ್ಕೆ ನೀವು ಒಂದು ವೇಳೆ ಮೌನವಾಗಿ ಯಾವುದೋ ಪರ ಆಗಲಿ ಅಥವಾ ವಿರೋಧ ಚರ್ಚಿಸದೆ ಹೋದರೂ ಕೂಡ ನಾವು ನಮ್ಮ ವಿರೋಧಿ ಅಂತಕ್ಕಂಥದ್ದೇ ಭಾವಿಸ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಗೇನು ನಾವು ಮುಂದೆ ಅವ್ರ ಮನೆಯಿಂದ ಮಾಡಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ಅವ್ರ ಗಮನಕ್ಕೆ ತೊಗೊಂಬರಿ. ನಾವು ಏನಾದರೂ ಇವತ್ತು ಮಾದಿಗರು ಹೋರಾಟ ಮಾಡಕತ್ತೀವಿ ಅಂದ್ರೆ 30 ವರ್ಷದಿಂದ ಹೋರಾಟ ಮಾಡ್ತೀವಿ. ಆ ಹೋರಾಟದ ಪ್ರತಿಫಲವಾಗಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟದ. ಆ ತೀರ್ಪಿನಂತೆ ಜಾರಿ ಮಾಡಿ ಅಲ್ಲತ್ತೀವಿನ ಯಾರಪ್ಪನ ಆಸ್ತಿ ನಾವು ಕೇಳ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಶಾಸಕರು ನಮ್ಮ ಭಾಗದವರಾಗಿರುವುದರಿಂದ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಂದು ಯೋಗ್ಯ ಇರುವುದರಿಂದ ಅವರಿಗೆ ಒಂದು ವೇಳೆ ಮನಸ್ಸು ಮಾಡಿದೆ ಅದರ ಚರ್ಚೆ ಮಾಡಿದರೆ ಸದನ ಗಪ್ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರು ಅದು ಹೆಚ್ಚಿನ ಉಸ್ತುವಾರಿ ವಹಿಸ್ಕೊಂಡಿದ್ರ ಬಗ್ಗೆ ಮಾತಾಡಲಿ ಅಂತಕ್ಕಂಥ ಅವ್ರು ಗಮನಕ್ಕೆ ತರಬೇಕು ತಾವು ಅಂತಕ್ಕಂಥ ಮನವಿ ಮಾಡ್ತಾರೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತಿರುವ ಪ್ರಯುಕ್ತ ಒಳ ಮೀಸಲಾತಿ ಚರ್ಚೆ ಮಾಡುವ ಒಂದು ನಮ್ಮ ಸ್ಥಳೀಯ ಶಾಸಕರು ಒಳ ಮೀಸಲಾತಿ ಚರ್ಚೆ ಮಾಡುವ ವಿಷಯಕ್ಕೋಸ್ಕರ ಇವತ್ತು ನಮ್ಮ ಮಾದಿಗ ಸಮಾಜದಿಂದ ಎಲ್ಲ ಸ್ಥಳೀಯ ಶಾಸಕರುಗಳಿಗೆ ಮನವಿ ಪತ್ರ ಕೊಡುವ ಮುಖಾಂತರ ತಮಟೆ ಚಳವಳಿ ಇಟ್ಟುಕೊಂಡಿದ್ದೀವಿ. ಅದರ ಪ್ರಯುಕ್ತ ಮೊದಲನೇ ಸರ್ತ ಹೋಗಿ ಪ್ರಿಯಾಂಕ್ ಸಾಹೇಬ್ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೋಗಿ ಕೊಟ್ಟಿದ್ದೀವಿ. ಇನ್ನು ಕೊಟ್ಟು ಇನ್ನೂ ಒಂದು 5-10 ನಿಮಿಷ ಬರೋ ಮುಂಚೆ ನಂತರ ನಮ್ಮ
ಸಮಾಜದ ಹೋರಾಟಗಾರ ಹಿರಿಯ ಹೋರಾಟಗಾರರಾದ ಮಾಪಣ್ಣ ಹದನೂರವರು ನಿಧನರೆಂದು ಹೀಗೆ ತಿಳಿದು ಬಂದಿದೆ. ಎದುರಿಗೋಸ್ಕರ ಈ ತಮಟೆ ಚಳವಳಿ ಇಲ್ಲಿಗೆ ಸ್ಥಗಿತಗೊಳಿಸ್ತಾ ಇದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸುಮ್ಮನೆ ಒಂದು 4-5 ಜನ ನಮ್ಮ ಹೋರಾಟಗಾರಿಗೆ ಮನೆ ತಮಟೆ ಇಲ್ಲ ಏನಿಲ್ಲ, ಮನೆಗೆ ಹೋಗಿ ಕೊಟ್ಟು ಬಿಡ್ತಾರೆ, ಮನೆಗೆ ಕೊಡ್ತಾರೆ ಹೋಗಿ. ಸುಮ್ಮನೆ ನಾವು ಹಿರಿಯರು ಯಾರೂ ಹೋಗೋದಿಲ್ಲ. ಮತ್ತು ನಂತರ 16ನೇ ತಾರೀಕು ನಮ್ಮ ಮಾದಿಗ ಸಮಾಜದವ್ರು ಎಲ್ಲ ಜಿಲ್ಲಾ ಮಟ್ಟ ಜಿಲ್ಲಾದ ಮತ್ತು ತಾಲೂಕದವ್ರು ಎಲ್ಲ ಕೇಳಿಕೊಳ್ಳೋದೇನೆಂದರೆ 16ನೇ ಅಧಿವೇಶನ ಬೆಳಗಾವಿ ಅಧಿವೇಶನಕ್ಕೆ ಎಲ್ಲರೂ ಅಲ್ಲಿಗೆ ಬರಬೇಕಾಗಿ ಸ್ವಪ್ರೇರಿತವಾಗಿ ಎಲ್ಲರೂ ತಮ್ಮ ಸ್ವೇಚ್ಛೆಯಿಂದ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಓಕೆ ಸರ್. ಇವತ್ತು ದಿನಾಂಕ 14ರಂದು ಮಾದಿಗ ಸಂಘಟನೆ ಒಕ್ಕೂಟ ವತಿಯಿಂದ ರಾಜ್ಯಾದ್ಯಂತ ಇವತ್ತು ಎಲ್ಲ ಶಾಸಕರು ಮತ್ತು ಸಚಿವರ ಮನೆ ಮುಂದೆ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಈ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ರಾಜ್ಯಾದ್ಯಂತ ಇರೋಂಥ ಎಲ್ಲ ಶಾಸಕರು ಸಚಿವರು ಒಳ ಮೀಸಲಾತಿ ಪರವಾಗಿ ಧ್ವನಿ ಎತ್ತಲಿ, ಮಾದಿಗರ ಪರವಾಗಿ ಧ್ವನಿ ಎತ್ತಲಿ ಅಂತೇಳಿ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ರಾಜ್ಯಾದ್ಯಂತ ತಮಟೆ ಚಳವಳಿ ಹಮ್ಮಿಕೊಂಡಿದ್ದೆವು. ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ತಮಟೆ ಚಳವಳಿ ಈಗಾಗಲೇ ನಾವು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಪ್ರಿಯಾಂಕ ಖರ್ಗೆ ಅವರ ಮನೆ ಮುಂದೆ ತಮಟೆ ಚಳವಳಿ ಈಗಾಗಲೇ ಮಾಡಿದೆವು. ಮಾಡಿದ ಕೆಲವೇ ನಿಮಿಷದಲ್ಲಿ ನಮ್ಮ ಹಿರಿಯ ಹೋರಾಟಗಾರ ಮಾದಿಗ ದಂಡೋರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಮಾಪಣ್ಣ ಹದನೂರವರು ನಿಧನ ಹೊಂದೋದು ಒಂದು ಸುದ್ದಿಯನ್ನು ಕೇಳಿ ಎಲ್ಲ ಮಾದಿಗ ಪರ ಎಲ್ಲ ಸಂಘಟನೆಗಳು ಮತ್ತು ಯುವಕರು ಹಿರಿಯರು ಈ ಒಂದು ತಮಟೆ ಚಳವಳಿಯನ್ನು ಇಲ್ಲಿಗೆ ನಾವು ರದ್ದುಪಡಿಸಿದ್ದೇವೆ. ಅದರ ಜೊತೆಗೆ ಇವತ್ತು ಮಾಧ್ಯಮದ ಮೂಲಕ ಕಲಬುರಗಿ ಜಿಲ್ಲೆಯಲ್ಲಿರೋ ಎಲ್ಲ ಶಾಸಕರಿಗೆ, ಸಂಸದರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ಎಲ್ಲರಿಗೂ ಕೂಡ ಈ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಈಗಾಗಲೇ ನಮ್ಮ ಹಿರಿಯ ಹೋರಾಟಗಾರ ನಿಧನರಾಗ್ಯಾರ. ಹಾಗಾಗಿ ಎಲ್ಲ ಶಾಸಕರ ಮನೆಗೆ ಹೋಗೋಕ್ಕಾಗಲ್ಲ. ಮಾಧ್ಯಮದ ಮೂಲಕ ಅವರ ಎಲ್ಲ ಶಾಸಕರಿಗೆ, ಸಂಸದರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ಮನವಿ ಮಾಡಿಕೊಳ್ಳುತ್ತೀವಿ. ಈ ಅಧಿವೇಶನದಲ್ಲಿ ಒಳ ಮೀಸಲಾತಿಯ ಬಗ್ಗೆ ತಾವು ಧ್ವನಿ ಎತ್ತಿ ಮಾದಿಗರಿಗೆ ನ್ಯಾಯ ಒದಗಿಸಿಕೊಡಬೇಕಂತೇಳಿ ಈ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ಳುತ್ತೀವಿ.